ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಸಂಚಾರಿ ನಿಯಮ ಹಾಗೂ ಅಪರಾಧಗಳನ್ನು ತಡೆಗಟ್ಟಲು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಭೆ. ಡಿವೈಎಸ್ಪಿ ಮುರಳೀಧರ್. ಚಿಂತಾಮಣಿ ನಗರದ ಠಾಣೆಯ ಬೀದಿ ಬದಿ ಸಂಚಾರಿ ನಿಯಮಗಳನ್ನು ಪಾಲಿಸುವಂತೆ ಹಮ್ಮಿಕೊಂಡ ಸಭೆಯ ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ರವರು, ಎಲ್ಲ ಸಾರ್ವಜನಿಕರಲ್ಲಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೂ, ಹಣ್ಣು, ಇತರೆ ಸಾಮಗ್ರಿಗಳನ್ನು ಖರೀದಿ ಮಾಡುವವರು ಪಟ್ಟಣದ ನಗರಸಭೆಯ ಕಡೆಯಿಂದ ತಾತ್ಕಾಲಿಕವಾಗಿ ನಿಗದಿಪಡಿಸಿರುವಂತಹ ಅಂಬೇಡ್ಕರ್ ಭವನದ ಆವರಣದಲ್ಲಿ ಮಳಿಗೆಗಳನ್ನು ವ್ಯಾಪಾರಸ್ಥರು ಇರುತ್ತಾರೆ. ನೀವುಗಳು ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ನೆರವೇರಿಸಿಕೊಳ್ಳಲು ಕೋರಿದೆ. ಇನ್ನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೇಳುವುದೇನೆಂದರೆ, ಗುರುವಾರ, ಶುಕ್ರವಾರ 2 ದಿನಗಳ ಕಾಲ ಬೀದಿ ಬದಿ ವ್ಯಾಪಾರಿಗಳು ಸಂಚಾರಿಗಳಿಗೆ ತೊಂದರೆಯಾಗದಂತೆ ನಿಮಗಾಗಿ ಪ್ರತ್ಯೇಕವಾದ ಜಾಗವನ್ನು ವ್ಯವಸ್ಥೆ ಮಾಡಿದ್ದು, ಈ 2 ದಿನಗಳ ರೋಡಿನಲ್ಲಿ ಅಥವಾ ರೋಡಿನ ಅಂಚಿನಲ್ಲಿ ಯಾವುದೇ ತಳ್ಳುವ ಗಾಡಿಗಳು ಕಾಣಿಸಬಾರದು. ಅಷ್ಟಕ್ಕೂ ಮಿತಿಮೀರಿ ಕಾನೂನಿಗೆ ವಿರುದ್ಧವಾಗಿ ನೀವುಗಳು ಏನಾದರೂ ನಡೆದುಕೊಂಡರೆ ಅಂತವರ ವಿರುದ್ಧ ಕಠಿಣ ಕ್ರಮ ಜಾರಿಗೊಳಿಸಲಾಗುತ್ತದೆ ಎಂದು ಡಿವೈಎಸ್ಪಿ ಮುರಳೀಧರ್ ಅವರು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ನಗರದ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹಾಜರಿದ್ದರು. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನಾವು ಪ್ರತ್ಯೇಕವಾಗಿ ಪಬ್ಲಿಕ್ಗೆ ಪಾರ್ಕಿಂಗು ಸಹ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿದ್ದೀವಿ. ಅಲ್ಲೆಲ್ಲ ಸುಸೂತ್ರವಾಗಿರ್ತದೆ. ಈ 2 ದಿವಸ ಬಿಸ್ನೆಸ್ ಪ್ರಕಾರ ಬೆಳಿಗ್ಗೆ 4 ಗಂಟೆಗೆ ಪೊಲೀಸರು 4 ಗಂಟೆಗೆ ಮತ್ತು ಶುಕ್ರವಾರ ರಾತ್ರಿ ಹೋಗ್ಬೇಕಂದ್ರೆ ಪೊಲೀಸರು ನೆಮ್ಮದಿ ಎಷ್ಟು ಇಟ್ಟಿರುತ್ತೆ. ಅಂಥ ಟೈಮಲ್ಲಿ ನಾನು ಬಡವ ಸರ್, ನೀವು ಬಡವ ಸರ್, ಎಲ್ಲ ಬಡವರು, ಎಲ್ಲರೂ ಒಳ್ಳೆಯವರೇ. ನಿಮ್ಗೆ ಅನುಕೂಲ ಮಾಡೋಕ್ಕೋಸ್ಕರ ನಮ್ಮ ಮುನ್ಸಿಪಾಲಿಟಿಯವರು ನಾವೆಲ್ಲ ಇಷ್ಟೊಂದು ಶ್ರಮ ಬೀಳ್ತಾರೆ. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು. ಅರ್ಥ ಆಯ್ತಾ? ಸರ್ ಪೊಲೀಸರು ಹಿಂಗೆ ಮಾಡೋದು ಹಂಗೆ ಮಾಡೋದು ಅಂತ ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ಬರಬಾರ್ದು. ನಮಗೂ ಖುಷಿ ಆಗಬೇಕು. ನಾವು ಇಷ್ಟು ಮೀಟಿಂಗ್ ಎಲ್ಲ ಕರೆದ ಮೇಲೆ ನಮಗೆ ಸಹಕಾರ ಕೊಟ್ಟರು ಅಂದ್ರೆ ನಮಗೂ ಖುಷಿ ಇರಬೇಕು, ನಿಮಗೂ ಹಬ್ಬ ಚೆನ್ನಾಗಿರ್ಬೇಕು. ಹಾಗಾಗಿ ನಿಮಗೆ ಬೇರೆ ದಿನಗಳಲ್ಲಿ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಅಥವಾ ಯಾವತ್ತೂ ದಿನ ನಿಮ್ಗೆ ಮಾತಾಡ್ಸಲ್ಲ. ಈಗ 2 ದಿನಗಳಲ್ಲಿ ಅದು ನೆಕ್ಸ್ಟ್ ವೀಕ್ ಗಣಪತಿ ಹಬ್ಬ ಬರುತ್ತೆ, ಆಗಲೂ ಅಷ್ಟೇ. ಈ 2 ದಿನಗಳಲ್ಲಿ ದಯವಿಟ್ಟು ನೀವು ಪೊಲೀಸರ ಜೊತೆ ಕೈ ಜೋಡಿಸ್ಬೇಕು, ನಮ್ಮ ಜೊತೆ ಇರಬೇಕು. ಸರಿನಾ? ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಇರುವ ಸ್ಟಾಲ್ಗಳಿಗೆ ನಿಮಗಾಗಿ ಮೀಸಲಿಟ್ಟು ಏನು ವ್ಯವಸ್ಥೆ ಬೇಕೋ ಅವು ಮುನ್ಸಿಪಾಲಿಟಿ ಅವರು ಮಾಡಿದ್ದಾರೆ. ಕಡ್ಡಾಯವಾಗಿ ಗುರುವಾರ ಬೆಳಗಿನ ಜಾವ 10-11 ಗಂಟೆವರೆಗೂ. ಲಾಸ್ಟ್ ಟೈಮ್ ಏನಾದ್ರು ಸಮಸ್ಯೆಗಳು ಫೇಸ್ ಮಾಡಿದ್ರೆ ನೀವು? ವರ್ಷ ಮಾಡಿದ್ದಲ್ಲ, ಹಿಂದಿನ ವರ್ಷನೂ ಮಾಡಿದ್ದಾರೆ. 100% ಮತ್ತೆ ನಮಗೆ ಪೊಲೀಸರಿಗೆ ಬೈಕೊಡ್ಬೇಕು. ಗುರುವಾರ, ಶುಕ್ರವಾರ ನಮಗೆ ಒಂದು ತಳ್ಳೋ ಗಾಡಿ ಕಾಣ್ಬಾರ್ದು. ಆ್ಯಕ್ಚುಲಿ ನಿಮ್ಮ ಚಿಂತಾಮಣಿಯಲ್ಲಿ ಟ್ರಾಫಿಕ್ ಫ್ಲೋಗೆ ಕಷ್ಟ ಆಗ್ತಿರೋದೇ ತಳ್ಳೋ ಗಾಡಿಗಳಿಂದ. ಅದೇ ಹಿಂಗೆ ಅಂತೀರ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಗುರುವಾರ ಮತ್ತು ಶುಕ್ರವಾರ ಅಂಬೇಡ್ಕರ್ ಭವನ ಪಕ್ಕದಲ್ಲಿ, ಅದಕ್ಕೋಸ್ಕರ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಸ್ಗೆ ಬೇರೆ ಸ್ಟೇಟ್ಗೆ ಒಬ್ಬೊಬ್ಬರು ಕೊಟ್ಟಿದ್ದೀವಿ. ನಾವು ಕಂಪಲ್ಸರಿ ಏನಾದರೂ ನಮ್ಮ ಆದೇಶಗಳು ಉಲ್ಲಂಘನೆ ಮೀರಿ ನೀವೇನಾದರೂ ಮಾಡೋದಂದರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತೆ. 2 ಡೇಸ್ ಗುರುವಾರ ಮತ್ತು ಶುಕ್ರವಾರ ಮಾತ್ರ ಕಂಪಲ್ಸರಿ ಈ ಬೀದಿ ವ್ಯಾಪಾರಸ್ಥ ಸ್ಟ್ರೀಟ್ಗಳಲ್ಲಿ ನಿಲ್ಲಿಸಂಗಿಲ್ಲ. ಈ ವರ್ಷ ಆಚರಿಸುತ್ತಿರುವ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಲ್ಲಿ ವಿನಂತಿ, ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹೂವು, ಹಣ್ಣು, ಇನ್ನು ಇತರೆ ಸಾಮಗ್ರಿ ಖರೀದಿ ಮಾಡುವವರು ಈ ಪಟ್ಟಣ ಮುನ್ಸಿಪಾಲಿಟಿ ವತಿಯಿಂದ ತಾತ್ಕಾಲಿಕವಾಗಿ ನಿಗದಿಪಡಿಸಲಾಗಿರ್ತಕ್ಕಂಥ ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಇರೋ ಮಳಿಗೆಗಳಲ್ಲಿ ವ್ಯಾಪಾರಸ್ಥರಿರ್ತಾರೆ. ಅದಕ್ಕೆ ಅಲ್ಲಿ ಬಂದು ನೀವು ವ್ಯಾಪಾರ ವಹಿವಾಟು ನೆರವೇರಿಸಿಕೊಳ್ಳಲು ನಿಮ್ಮಲ್ಲಿ ಕೋರಿಕೊಳ್ಳಲಾಗಿದೆ. ಸಂಚಾರಿ ದಟ್ಟಣೆಯಿಂದ ಸಂಚಾರಿ ಸುಗಮವಾಗಿರಬೇಕಂತ ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಧನ್ಯವಾದಗಳು.
ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಹಿಳೆಯರು ಜಾಗರೂಕರಾಗಿರಬೇಕೆಂದು ಚೈನ್ ಸ್ನ್ಯಾಚಿಂಗ್ ವಗೇರಾಗಳಲ್ಲಿ ಜಾಗೃತರಾಗಿರಬೇಕೆಂದು ಮತ್ತು ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಟಾಗ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಡವೆಗಳು ಮತ್ತು ಚಿನ್ನದ ಒಡವೆಗಳು ಇಟ್ಟು ಬಾಗಿಲು ಹಾಕದಂಗೆ ಹೋಗೋದು, ಕಿಟಕಿ ಓಪನ್ ಮಾಡಿ ಹೋಗೋದು, ನಿಮ್ಮ